ನಮಸ್ಕಾರ ಕರ್ನಾಟಕ. ಹೆಂಗಿತ್ತು ಗುರು ಗಿಚ್ಚಿ ಗಿಲಿ ಶೋ ನಿನ್ನೆ? ಸಖತ್ತಾಗಿತ್ತು. ಅದೇನೋ ಗೊತ್ತಿಲ್ಲ ಗುರು, ಡ್ರೋನ್ ಪ್ರತಾಪ್ ಅವ್ರು ನಗೋದ್ ನೋಡಿದ್ರೆ ಸಿಕ್ಕಾಪಟ್ಟೆ ನಮ್ಗೆ ನಗು ಬಂದ್ಬಿಡುತ್ತೆ. ಆ ತರ ನಗು ಇದೆ ಅವ್ರದ್ದು. ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ ಆ ನಗುನ ನೆನೆಸ್ಕೊಂಡ್ರೆ ನಗು ಬರ್ತಿದೆ. ಮತ್ತೆ ಇನ್ನೊಂದು ವಿಷಯ ಇದೆ ಗುರು. ವಿಷಯ ಏನಪ್ಪಾ ಅಂದ್ರೆ, ಒಂದು ಇಂಟರ್ವ್ಯೂ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ನನ್ನನ್ನ ಬದುಕಕ್ ಬಿಡಿ, ಯಾಕೆ ಎಲ್ಲ ಮೀಡಿಯಾಗಳಲ್ಲಿ ಹೋಗಿ ನನ್ನ ಮಾನಹಾನ ಮಾಡ್ತಾ ಇದ್ದೀರಾ, ಎಲ್ಲ ಮೀಡಿಯಾಗಳಿಗೂ ಹೋಗಿ ಹೋಗಿ ಮಾನಹಾನ ಯಾಕೆ ಮಾಡ್ತಿದ್ದೀರಾ, ಹಂಗೇನಾದ್ರೂ ಇದ್ರೆ ಕಂಪ್ಲೇಂಟ್ ಕೊಡಿ, ಅರೆಸ್ಟ್ ಮಾಡಿಸಿ, ಯಾಕೆ ಸುಮ್ಮನೆ ಮಾನಹಾನಿ ಮಾಡ್ತೀರಾ, ನನ್ನ ಬದುಕಕ್ ಬಿಡಿ ಅಂತ ನೇರವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದಂತೂ 100% ನಿಜ. ಡ್ರೋನ್ ಪ್ರತಾಪ್ ಅವ್ರು ಹೇಳಿರೋದು. ಇವ್ರಿಗೆ ಕೀಳಕ್ಕೆ ಕೆಲಸ ಇಲ್ಲ, ಹೋಗಿ ಹೋಗಿ ಮೀಡಿಯಾದಲ್ಲಿ ಕುತ್ಕೊಬಿಡೋದು, ಬರೀ ಅವನ ಬಗ್ಗೆ ಮಾತಾಡೋದು. ತಾಕತ್ತು ದಮ್ಮು ತಿಗ್ದಲ್ಲಿ ನರ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ಬೇಕು. ಇವಾಗ ಡ್ರೋನ್ ಪ್ರತಾಪೇ ನೇರವಾಗಿ ಹೇಳಿದಾರೆ ತಾನೇ, ಮಾಡ್ಗುರು. ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಮೀಡಿಯಾದಲ್ಲಿ ಹೋಗಿ ಕೂತ್ಕೊಂಡು ಮಾನಹಾನಿ ಮಾಡ್ತೀರಾ? ಯಾಕೆ ಸ್ವಲ್ಪ ಬೆಳೆದು ಬಿಟ್ಟಿದ್ದಾನೆ ಅಂದ್ಬಿಟ್ಟು ಇಷ್ಟೊಂದು ಉರಿ ಹತ್ಕೊಂಡ್ಬಿಟ್ಟಿದೆಯಲ್ಲ ನಿಮ್ಗೆ? ಏನು ಮಾಡೋಕ್ಕಾಗಲ್ಲ. ನಿಮಗೆ ಅವರೇ ಹೇಳಿದಾರಲ್ಲ, ಇವಾಗ ಆ ಕೆಲಸ ಮಾಡಿ ನೋಡೋಣ, ನಾವು ಮೆಚ್ಕೋತೀವಿ. ಇವಾಗ ಸುಮ್ಮನೆ ಏನಾರ ಪುಂಗಿ ಊದೋದಲ್ಲ. ಮತ್ತೆ ಸ್ನೇಹಿತರೆ, ಯಾವ ರೇಂಜಲ್ಲಿ ಬೇಜಾರಾಗಿರ್ಬೇಕು ಡ್ರೋನ್ ಪ್ರತಾಪ್ ಅವ್ರಿಗೆ ಅಂತ ಅನ್ಕೊಳ್ಳಿ. ಮತ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಂಟರ್ವ್ಯೂ ವಿಡಿಯೋ ನೀವೇನಾದ್ರು ನೋಡಿದ್ರೆ ಅವರೇ ನೇರವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬದುಕಕ್ಕೆ ಬಿಡ್ರೋ ಒಳ್ಳೆ ಮಕ್ಕಳ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.